ವೀಕ್ಷಕರೇ, ಸಮೀಕವಾಣಿ ಸುದ್ದಿವಾಹಿನಿಗೆ ಸ್ವಾಗತ. ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಮತ್ತು ವಾಟರ್ ಮ್ಯಾನ್ಗಳ 14 ತಿಂಗಳ ಸಂಬಳ ನೀಡದಿರುವುದರಿಂದ ಮೇಲಧಿಕಾರಿಗಳಿಗೆ ದೂರು ನೀಡಿರುವ ವಿಷಯದ ಕುರಿತು ಪಿಡಿಒ ಸುನೀತಾ ಬನ್ನೇರವರಿಂದ ಮಾಧ್ಯಮದ ಮುಂದೆ ಸ್ಪಷ್ಟೀಕರಣ ಕುರಿತು ನೋಡಿಕೊಂಡು ಬರೋಣ ಬನ್ನಿ. ಪಂಚಾಯತ್ ಯದ್ಲಾಪುರ. ನನ್ನ ಹೆಸರು ಸುನೀತಾ ಬನ್ನೇರ್ ಅಂತ. ಸುನೀತಾ ಬನ್ನೇರು. ನಿನ್ನೆ ನಡೆದ ಘಟನೆಯಲ್ಲಿ ನಂದು ಯಾವುದೂ ತಪ್ಪಿಲ್ಲ. ಅದರಲ್ಲಿ ಸ್ಟಾಫು ನನ್ನ ಕೇಳಾರ್ದೆ ಹೇಳಾರ್ದೆ ಝಡ್ಪಿ ಬಂದಿದ್ದಾರೆ. ಏನೋ ಕೆಲಸ ಇರಬೇಕಂತೇಳಿ ನಾನು ಸುಮ್ಮನಾದೆ. ಅಲ್ಲಿ ಹೋಗೋವರೆಗೂ ನನ್ನ ವಿರುದ್ಧವಾಗಿ ನಂದು ಬೈಟ್ ಕೊಡ್ತಾ ಇದ್ದಾರೆ. ಒಂದು ಹೈಯರ್ ಆಫೀಸರ್ ಬಗ್ಗೆ ಬೈಟ್ ಕೊಡಬೇಕಾಯ್ತು ಅಂದ್ರೆ ಅಟ್ಲೀಸ್ಟ್ ನನಗೊಂದು ಮಾತು ಕೇಳು ಕೂಡ ಇಲ್ಲ ಅವರು. ಏನು ತಪ್ಪು ಅಂತ ಕೂಡ ಕೇಳಿಲ್ಲ. ಸ್ಯಾಲ್ರಿ ಅಂತಾರೆ, ಸ್ಯಾಲ್ರಿ ಆ್ಯಸ್ ಎ ನಂದು ಏನದ ಸ್ಯಾಲ್ರಿ ನಾನು ಕರೆಕ್ಟಾಗಿ ಮಾಡೀನಿ. ನಂದು ಇನ್ನೂ ನನ್ನ ಗ್ರಾಮ ಪಂಚಾಯತಿಯಲ್ಲಿ ನಾನು ಬಂದು ಜಾಯ್ನ್ ಆದಮೇಲೆ ನಾನು ಸ್ಪೆಸಿಮನ್ ಕೂಡ ಆಗಿಲ್ಲ. ನಮ್ಮ ಅಧ್ಯಕ್ಷರು ನನ್ನ ಸ್ಪೆಸಿಮನ್ ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ. ನೆಕ್ಸ್ಟು ಸ್ಯಾಲ್ರಿ ಅಂತೂ ನಾನು ಗೌರ್ಮೆಂಟ್ ಸ್ಯಾಲ್ರಿ ಎಷ್ಟು ಇರ್ತದೋ ಅಷ್ಟು ಕಂಪ್ಲೀಟ್ ಮಾಡೀನಿ. ಇವನ್ ಶಂಕರ್ ರಾವ್ ಅಂತೇಳಿ ಮಾತಾಡಿದ್ದಾರೆ ವಾಟರ್ ಮ್ಯಾನ. ಶಂಕರ್ ರಾವ್ ಅವ್ರದ್ದು ಅನುಮೋದನೆ ಅದ, ಅನುಮೋದನೆ ಅದ. ಅವ್ರ ಸ್ಯಾಲ್ರಿ ಬಂದ ತಕ್ಷಣ ನಾ ಅಪ್ಡೇಟ್ ಅವ್ರದ್ದು 3 ತಿಂಗಳ ಸ್ಯಾಲ್ರಿ ಆದ ತಕ್ಷಣ 3 ತಿಂಗಳು ಹಾಕೀನಿ. ಪೇಬಲ್ ರಿಜಿಸ್ಟರ್ ಕೂಡ ಇದೆ, ತಾವು ನೋಡ್ಕೋಬಹುದು. ಪೇಬಲ್ ರಿಜಿಸ್ಟರ್ ಕೂಡ ಇದೆ. ಪೂರ ಅಪ್ ಟು ಡೇಟ್ ಶಂಕರ್ ಅವ್ರ ಸ್ಯಾಲ್ರಿ ಅದ. ಆಮೇಲೆ ಅವ್ರ ಮಗನ ಮದುವೆ ಅದ ಅಂದ್ರೆ ಕೂಡ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ ನಾ. ಮಗಳ ಮದುವೆ ಅದ ಅಂದ್ರೆ ಮತ್ತೆ ಅವ್ರ ಹೆಂಡತಿಗೆ ಆರಾಮಿಲ್ಲ ಅಂದ್ರೂ ಕೂಡ ನಾ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ. ಆದ್ರೂ ಕೂಡ ನನಗೆ ಏನೋ ಉದ್ದೇಶಪೂರ್ವಕವಾಗಿ ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಕುಮಾರ್ ಅಂತ ಹೇಳಿ ಅವರು ವಾಟರ್ ಮ್ಯಾನ್ ಅನುಮೋದನೆ ಅದ. ಅವರು ನನಗೆ ಬಿಲ್ ಕಲೆಕ್ಟರ್ ಅನುಮೋದನೆ ಮಾಡ್ಲಿಕ್ಕೆ ಬರ್ಕೊಡ್ರು ಅಂತ ಹೇಳಿರು, ಲೆಟರ್ ಬರೀರಿ ಅಂತ ಹೇಳಿರು. ಅದಕ್ಕೆ ನಾ ಆಗಲ್ಲಪ್ಪ, ಈಗ ಆಲ್ರೆಡಿ ಒಬ್ಬರು ಬಿಲ್ ಕಲೆಕ್ಟರ್ ಹರ ನಮ್ಮ ಹತ್ರ ಒಬ್ಬರು ಬಿಲ್ ಕಲೆಕ್ಟರ್ ಹರ. ನಂಗೆ ಆ ರೀತಿ ಮಾಡಕ್ ಬರಲ್ಲ. ನಮ್ದೇನು ಅಷ್ಟು ಗ್ರೇಡ್ 1 ಪಂಚಾಯತಿ ಅಲ್ಲ, ಒಂದೇ ಬಿಲ್ ಕಲೆಕ್ಟರ್ ಸಾಕು ನಮ್ಗೆ ಅಂತ ಹೇಳಿ ನಾ ಸುಮ್ಮನಾದೆ. ಅಲ್ಲಿನಿಂದ ಇಲ್ಲಿವರೆಗೆ ಅವು ಒಟ್ಟ ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಮಿನಿಮಮ್ 6 ತಿಂಗಳು ಬಂದಿಲ್ಲ. ನನಗೆ ರೀಸೆಂಟಾಗಿ 1 ತಿಂಗಳ ಒಳಗಡೆ ನಂಗೆ ಮರ್ಕಲ್ ಜಾಯ್ನ್ ಆದ್ಮೇಲೆ ಮತ್ತೆ ಇಲ್ಲಿ ಬೇರೆ ಅಧಿಕಾರಿ ಬಂದ್ಮೇಲೆ 1 ತಿಂಗಳಾಯ್ತು ಬರ್ತಾ ಇದ್ದಾರೆ. ಬಂದು ನಾನೇನಂತೀನಿ, ನೋಡಪ್ಪ ನೀನು ವಾಟರ್ ಮ್ಯಾನ್ ಅಂತೇಳಿ ಮಾಡ್ಲತ್ತಿದ್ದೆ ಮಾಡು, ಅದ್ರ ಒಂದು ಫೋಟೋ ಹಾಕು ಅಂತ ಹೇಳಿ. ಅಷ್ಟೇ, ಒಂದು ಫೋಟೋ ಹಾಕ್ರಿ. ದಿನ ಟ್ಯಾಕ್ಸ್ ವಸೂಲಿಗೆ ಹೋಗ್ನು ಒಂದು ಫೋಟೋ ಹಾಕ್ರಿ. ಇದಕ್ಕೆ ವಾಟರ್ ಮ್ಯಾನ್ ಅಂತ ಹೇಳಿ ನೀರು ಬಿಡ್ಲಕ್ಕೆ ಹೋಗ್ನು ಒಂದು ಫೋಟೋ ಹಾಕ್ರಿ. ಅಷ್ಟೇ ಕೇಳಿರೋದು. ಮತ್ತೆ ನಾ ಅದಕ್ಕೆ ಬಿಟ್ಟು ಏನು ಕೇಳಿಲ್ಲ. ಏನು ಬೇರೆ ನನ್ನ ಪರ್ಸನಲ್ ಕೆಲಸ ಹೇಳಲ್ಲ, ನನ್ನ ಮನೆ ಕೆಲಸ ಹೇಳಲ್ಲ. ಆಸ್ ಎ ಆಫೀಸ್ ಕೆಲಸ ಅಷ್ಟೇ. ಈ ರೀತಿ ಮಾಡಿ ನಾವು ಗ್ರೂಪ್ನ ಹಾಕಕ್ಕೆ ಗೊತ್ತಾಗ್ತದ. 6 ತಿಂಗಳಾಯ್ತು ಅವ್ರು ಬರ್ತಾನೆ ಇಲ್ಲ. ನಂಗೆ ಅಟೆಂಡೆನ್ಸ್ ಕೊಡಲ್ಲ ಹೊಂಟ್ರ ಅಂತೇಳಿ ಅಧ್ಯಕ್ಷರಿಗೆ ಕರ್ಕೊಂಡ್ಬಂದ್ರು. ಸೋಮವಾರ ದಿನ ಅಧ್ಯಕ್ಷರು ಹೇಳಿದ್ರು, ಮೇಡಮ್ ನಾಳೆ ನಡೆದು ಫೋಟೋ ಹಾಕ್ರಪ್ಪ. ಅಧ್ಯಕ್ಷರು ಹೇಳಿದ್ರು ಆಯ್ತು ಹಾಕ್ತೆ ಅಂದರು. ನಿನ್ನೆ ಕೂಡ ಬರಲಿಲ್ಲ. ಅವ್ರು ಉಲ್ಲಾಸಿನಿ ಮೇಡಮ್ ಹತ್ರ 25,000 ರೂಪಾಯಿ ತಗೊಂಡನವ ಮುಟೇಶನ್ ಮಾಡ್ಲಕ್ಕ. ಅವ್ರು ನಾನು ಪದೇ ಫೋನ್ ಹಚ್ಲತ್ತಾರ. ಪದೇ ಫೋನ್ ಹಚ್ಚಿ ನನ್ನ ಟಾರ್ಚರ್ ಮಾಡ್ತಾರೆ. ರಾಜ್ಕುಮಾರ್ ವಾಟರ್ ಮ್ಯಾನ್ 25,000 ರೂಪಾಯಿ ತಗೊಂಡು ಫೋನ್ ಪೇ ಹಾಕೊಂಡನ, ಉಳಿದಿದ್ದು ಕ್ಯಾಶ್ ತಗೊಂಡನಂತ. ಅವ್ರು ಪದೇ ಫೋನ್ ಹಚ್ಲತ್ತಾರ. ಅದು ಆಗಲ್ಲ ಮುಟೇಶನ್ ಅಂತೇಳಿ ಹೇಳಿನ. ಮತ್ತೆ ಇವ್ರು ರೊಕ್ಕ ತಗೋಬೇಕಾಗಿತ್ತು ಅವ್ರ ಹತ್ರ. ನನ್ನ ಹೆಸರು ಹೇಳಿ ರೊಕ್ಕ ತಗೊಂಡು ನನಗೆ ಬ್ಲೇಮ್ ಮಾಡ್ತಾರೆ ಅವರು. ಅದ್ರ ಸಂಬಂಧ ಅವ್ರಿಗೆ ಯಾರು ಕುಮ್ಮಕ್ಕದನೋ, ಬಾಡಿ ಕುಮ್ಮಕ್ಕದನೋ, ಯಾರು ಕುಮ್ಮಕ್ಕದನೋ ವಿನಾಕಾರಣ ನನಗೆ ಹರಾಸ್ಮೆಂಟ್ ಮಾಡತ್ತಾರ. ನಾ ಸೆಕ್ಯೂರ್ ಸಲ ನಂದು ಇದು ಕಾಪಾಡ್ಕೊಳ್ಳಾಕ ನಾ ಪೊಲೀಸ್ ಮೊರೆ ಹೋಗ್ಬೇಕಂತ ವಿಚಾರ ಮಾಡಿ ನಾ ಮಹಿಳಾ ಅಧಿಕಾರಿ ಇದ್ದೀನಿ. ನನಗೆ ಇಲ್ಲಿ ಜೀವಕ್ಕೆ ಅಪಾಯ ಅದ. ನನಗೆ ಜೀವ ಬೆದರಿಕೆ ಹಾಕ್ತಾರ. ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ವಿನಾ ನನಗೆ ಕೇಳಾರ್ದೇನೆ ಒಂದು ಹೈಯರ್ ಆಫೀಸರ್ ಬಲ್ಲಿ ಹೋಗಿ ಅವ್ರು ಬೈಟ್ ಕೊಡ್ತಾರ ಅಂದ್ರೆ ಇನ್ನ ಏನ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತದೆ ಇವ್ರಿಗೆ. ಮುಂದೆ ಏನ್ ಮಾಡ್ಬೋದು ಇವರು. ಮೇಡಮ್, ಮತ್ತೆ ನೀವು ಅವ್ರಿಗೆ ಅಟೆಂಡೆನ್ಸ್ ತಗೊಳಕ್ಕೆ ಬಯೋಮೆಟ್ರಿಕ್ ಥಂಬ್ ಮಾಡ್ತಾ ಕೊಡ್ತಾ ಇಲ್ಲ ಅಂತಲ್ಲ, ಯಾಕೆ? ಯಾರಿಗೆ ಕೇಳಾರ ಅವರು? ನನ್ ಕೇಳ್ತಾರ. ಒಂದ್ ಸರ್ತಿ ನಿಮ್ಗೆ ಕೊಟ್ಟ ಇವ್ರಿಬ್ರು ಹರ ಇಲ್ಲಿ ಸೆಕ್ರೆಟರಿ ಹರ, ದೇವೇಂದ್ರ ಹರ. ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಕೊಡಲ್ಲ. ಅವರು ಸ್ಟಾಫೇ ಹರಲ್ಲ. ಅಟೆಂಡೆನ್ಸ್ ಹಾಕ್ಬೇಕು, ಓಡೋಗ್ಬೇಕು. ಅಟೆಂಡೆನ್ಸ್ ಹಾಕೋದು ಹೋಗೋದು. ಆಫೀಸ್ ಕೆಲಸ ಜೀರೋ, ಏನು ಕೆಲಸ ಮಾಡಲ್ಲ. ನನ್ಗೆ ಸೋಷಿಯಲ್ ಆಡಿಟ್ ನಡೆದ ಫೈಲ್ ಕಂಪ್ಲೀಟ್ ಮಾಡ್ರ ಅಂದ್ರೆ ಒಬ್ಬರು ಬರಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ. ಫೋನ್ ಎತ್ತಿದ್ರು ಕೂಡ ನಿಮ್ಮ ಮಾತು ಏನ್ ಕೇಳಲ್ಲ ನಾವು. ಹೀಗೆ ಸೀದಾ ನೀವೇನ್ ಕೇಳ್ಬೇಕಾಗಿಲ್ಲ ನಮಗ. ನಿಮ್ಮ ಮಾತು ಕೇಳಲ್ಲ ನಾವು ಅಂತಾರ ಸೀದಾ. ಯಾರು ಕುಮ್ಮಕ್ಕದವ್ರಿಗೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ನನ್ಗೆ. ಕೊಟ್ಟೇನಿ ಇ ಅವ್ರಿಗೆ ಲೆಟರ್ ಕೊಟ್ಟೇನಿ, ಈಗ ಸಿ ಅವ್ರಿಗೆ ಕೊಟ್ಟೇನಿ ಲೆಟರ್. ಇದರದೇನು ಉತ್ತರ ಬರಲಿಲ್ಲ, ಏನೂ ರಿಪ್ಲೈ ಬಂದಿಲ್ಲ, ಏನೇನು ರಿಪ್ಲೈ ಇಲ್ಲ. ಆಮೇಲೆ ಇವು ಬಿಲ್ ಕಲೆಕ್ಟರ್ ಈಗ ಆಡಿಟ್ ರಿಪೋರ್ಟ್ ಅದ 6,18,000 ರೂಪಾಯಿ ಕಟ್ಟೋದದ. ಒಂದು ಆಡಿಟ್ ರಿಪೋರ್ಟ್ ಈಗ 50,000 ಹಾಕ್ಯಾರ ನೋಡ್ರಿ. ಇದು ಆಡಿಟ್ ರಿಪೋರ್ಟ್ ಕೂಡ ನಂದು ರೊಕ್ಕನೇ ಕಟ್ಟೋದಿಲ್ಲ ಅಂತ ಹೇಳ್ತಾನ. ನಮ್ಮ ಮನ ಬಂದಂತೆ ಬೇಕಾಬಿಟ್ಟಿಯಾಗಿ ರಿಸಿಪ್ಟ್ ಹರಿತಾನ. ಮನ ಬಂದಂತೆ ತನ್ನ ಲಾಗಿನ್ ಮನ ಬಂದಂತೆ ಯಾರಿಗೆ ಬೇಕಾಗಿದ್ದು ಒಂದೇ ನಂಬರ್ ಎಷ್ಟು ರಿಸಿಪ್ಟ್ ಕೊಟ್ಟಾನ ಈಗ ಇದನ್ನು ತೋರಿಸ್ತೀನಿ ನಿಮ್ಗೆ. ಒಂದೇ ನಂಬರ್ ಬೇಕಾದಂತ ರಿಸಿಪ್ಟ್ ಕೊಡ್ತಾನ.
ಕೇಳಿದ್ರೆ ಏನು ಆಯ್ತು ರೀ ಮೇಡಮ್, ಆಯ್ತು ಏನ್ ಮಾಡ್ಕೋತೀರಿ ಮಾಡ್ಕೋರಿ, ಏನ್ ಮಾಡ್ಕೋತೀರಿ ಮಾಡ್ಕೋರಮ್ಮಂತ ಉತ್ತರ ಅದ ಇವ್ರ ಹತ್ರ. ನಿಮ್ಮ ಏನು ಬಾಡಿ ಇದೆ ಮೇಡಮ್, ಅವ್ರ ಗಮನಕ್ಕಿದೆ ಹಾ, ಎಲ್ಲರೂ ಗಮನಕ್ಕಿದೆ. ಮತ್ತೆ ಅಧ್ಯಕ್ಷ ಬರ್ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹರ, ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹರ. ಒಂದೇ ರಸೀದಿನ ಬೇರೆ ಬೇರೆ ಎಲ್ಲ ಕೊಡ್ತಾರೆ. ಒಂದೇ ರಶೀದ್ ಇಲ್ಲ, ನಿಮ್ದು ಒಂದು 7,000 ಇದೆ ಅಂತ ತಿಳ್ಕೊರಿ. 3,000 3,4 ರಶೀದಿ ಹರಿತಾನೆ, ಒಂದೇ ನಂಬರ್. ಇದು ಒಂದೇ ನಂಬರ್ ರಶೀದ್, ಇದು ಹಂಗ ಹರಿಬೇಕು ಬರ್ತದ ಹಂಗ ಬರಲ್ಲ. ಇದು ಫ್ರಾಡ್, ಇದು ಫ್ರಾಡ್. ಅವ್ರು ಬಹಳ ಜನ ಒಂದ್ ಸರ್ತಿ ಬಂದ್ ಬಹಳ ಜನ ಬೈದರು. ತಮ್ಮ ಮೇಲಧಿಕಾರಿಗೆ ನನ್ನ ಗಮನಕ್ಕೆ ಬಂದ್ಮೇಲೆ ನಾನು ನೋಟಿಸ್ ಕೂಡ ಕೊಟ್ಟಿನಿ, ಈ ರೀತಿ ಮಾಡಬೇಡ ಅಂತ ಹೇಳಿ. ಆಮೇಲೆ ಕೆಲವು ಸದಸ್ಯರು ಕಂಪ್ಲೇಂಟ್ ಕೂಡ ಕೊಟ್ಟಾರೆ ಇದ್ರ ಬಗ್ಗೆ ಟಿಪಿಗೆ. ಅದನ್ನು ತಳ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದೆ, ನೋಡಪ್ಪ ಇದು ಸರಿ ಅಲ್ಲ, ನೋಡ್ ನಿನ್ ನೌಕರಿ ಹೋದ್ರೆ ನನ್ಗೇನ್ ಇದಿಲ್ಲ, ಮಾಡ್ಬೇಡ ಈ ರೀತಿ ಅಂತ ಹೇಳಿ ಕೂಡ ಹೇಳಿದೆ. ಆದ್ರೂ ಕೂಡ ಕೇಳಿಲ್ಲ ಅವರು. ನಾ ಏನಾರ ಹೇಳ್ತೇನಲ್ಲ, ಹಾ ಆಯ್ತು, ಹಾ ಮಾಡ್ತೀನಿ, ಇದೇ ಹಾರೈಕೆ ಉತ್ತರ. ಈ ಕೆಲಸ ಇವತ್ತು ಹೇಳಿ ಈ ಕೆಲಸ ಒಟ್ಟ ಆಗಲ್ಲ ಅವನಿಂದ. ಮೇಡಮ್ ಈಗ ಅವ್ರ ಪಂಚಾಯತ್ಕಾಗ 1 ಲಕ್ಷ ಅಥವಾ 1.5 ಲಕ್ಷ ರಿಟರ್ನ್ ಕೊಡ್ಬೇಕಂತ ಅದು ಯಾವ್ದ್ರದ್ದು ದುಡ್ಡು ಮೇಡಮ್? ಅದು ಟ್ಯಾಕ್ಸ್ ಕಲೆಕ್ಷನ್ ಏನು ಅವರು 1.5 ಲಕ್ಷ ಹಾಕೈಕ ಆಡಿಟ್ ರಿಪೋರ್ಟ್ ಇದೆ. ಇದು ಅಂತೂ ಸುಳ್ಳು ಹೇಳಲ್ಲ. ಆಡಿಟ್ ರಿಪೋರ್ಟ್ ಈ ಸರ್ ಹಾಕಿದಾರೆ ನೋಡ್ರಿ ಇದ್ರ ಲೆಟರ್. ಅದು ಉಸಿಲಿ ಮಾಡ್ಯಾರ ಮೇಡಮ್, ಸ್ವಂತಕ್ಕೆ ಖರ್ಚು ಮಾಡ್ಯಾರ ಅಥವಾ ಏನು? ಸ್ವಂತ ಖರ್ಚು ಮಾಡ್ಯಾರ. ಕೆಲವೊಂದು ನಾ ಪಂಚಾಯತಿದಿಂದ ಖರ್ಚು ಮಾಡಕ್ ಹೇಳೀನಿ, ಅದು ಕೂಡ 1.5 ಲಕ್ಷ ರೂಪಾಯಿ ನಾ ಜಮಾ ಖರ್ಚು ಮಾಡ್ಕೊಟ್ಟಿನಿ ಕೂಡ. ಅದು ಜಮಾ ಖರ್ಚು ಕಟ್ಟಿಲ್ಲ, ಬ್ಯಾಂಕಿಗೆ ಕಟ್ಟಿಲ್ಲ. ಅದು ಜಮಾ ಖರ್ಚು ಅಂದ್ರೆ ವಸೂಲಿ, ನಾವು ಚೆಕ್ ಬರೀತೇವೆ ಅವ್ರ ಹೆಸರಿಗೆ, ಅದು ಜಮಾ ಮಾಡಿ ಅಮೌಂಟ್ ಡ್ರಾ ಮಾಡಿ ಮತ್ತೆ ಕಟ್ಟಬೇಕು. ಅದು ಕೂಡ ಕಟ್ಟಿಲ್ಲ. ಡ್ರಾ ಮಾಡ್ಕೊಂಡಾರ ಅಷ್ಟೇ ಕೇಳ್ದಾರ. ಅದು ಕೂಡ ಅದ ರಿಪ್ಲೈ ಪಾಶೀಟ್ ಕೊಡ್ತೀನಿ ನಾನು ನಿಮಗೆ. ಈಗ ಮೇಡಮ್ ಅವ್ರೆ ಎಷ್ಟು ದಿನ ಅವ್ರಿಗೆ ಯಾವಾಗಿಂದ ಸಪೋರ್ಟಿವ್ ಅವ್ರ, ಅವರು ಬಾಡಿ ಸಪೋರ್ಟ್ ಅದ ಅವ್ರಿಗೆ. ಪಂಚಾಯತಿದಲ್ಲಿ ಏನೇನ್ ನಡೀತದೆ ಎಲ್ಲ ರಿಪ್ಲೈ ಇಡ್ತಾರ. ಮೇಡಮ್ ಎಷ್ಟಕ್ಕೆ ಬಂದ್ರು, ಎಷ್ಟಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು. ಯಾಕೆ ಇವೆಲ್ಲ ಜಾಸೂಸಿಗಳು? ಇವ್ರು ಕೆಲಸ ಮಾಡ್ಲಕ್ ಬಂದಾರ, ನಾನು ಜಾಸೂಸಿ ಮಾಡಕ್ ಬಂದಾರ? ಬಾಡಿ ಅಂದ್ರೆ ಮೇಡಮ್ ಬಾಡಿ ಸದಸ್ಯರ ಸಪೋರ್ಟ್ ಅದ, ಕೆಲವೊಂದು ಸದಸ್ಯರ ಸಪೋರ್ಟ್ ಅದ. ಆಮೇಲೆ ಆಫೀಸ್ನಿಂದ ಎಲ್ಲಾ ಕಡತಗಳು ಕಳು ಆಗ್ತಾವ ನಮ್ಮ ಹತ್ರ. ಕಡತಗಳು ಕಳು ಆಗ್ತಾವ. ಯಾರು ಮಾಡ್ತಾರ? ಬಿಲ್ ಕಲೆಕ್ಟರ್ ಕೊಟ್ಟಾರ ಅಂತ ಹೇಳಿ ಹೇಳಿದಾರ ಅವರು. 2 ಕಡತಗಳು ಕಳು ಆಗಿದಾವ ನಮ್ಮ ಹತ್ರ. 2 ಫೈಲ್ ಹೋಗಿದ್ವು. 2 ಫೈಲ್ ಯಾವ ಅಧ್ಯಕ್ಷರು ಸಪೋರ್ಟ್ ಕರ್ಕೊಂಡು ಹೋಗಿ ನೀವ್ ಅಲ್ಲಿ ಇದ್ದೀರಿ. ಅಲ್ಲಿ ಹೌದ್ರಿ, ನಾ ಇರ್ಲಿ, ನನ್ ಕೆಲ್ಸಕ್ಕೆ ನಾ ಹೋಗಿದ್ದೆ. ನೀವು ಅಲ್ಲಿ ಲೆಟರ್ ಕೊಡ್ಲಾದ್ರಿ, ಇವ್ರು ಕೂಡ ಅವ್ರ ಜೊತೆಗಿದ್ರು. ಯಾರು ಲೆಟರ್ ಅವ್ರು ಕೊಟ್ಟಾರ, ನನಗ ಅದಕ್ಕ ಏನು ಸಂಬಂಧ ಇಲ್ಲ. ಹೌದ್ರಿ ಮೇಡಮ್ ಅವ್ರೆ, ಅವ್ರ ಥಮ್ ಕೊಡು ಅಂದ್ರೆ ಯಾಕೆ ಕೊಡಲ್ಲ ಹೋದ್ರಿ? ನಾ ಹೇಳಿದ್ದಲ್ಲ, ನನಗೆ ಕೇಳಿಲ್ಲ ಅವ್ರು. ಹೆಂಗ್ ಕೇಳ್ತಾರ? ದಿನ ಬಂದ್ ಕಾಲ್ ಬಿದ್ದು ಕೇಳ್ಬೇಕಾ? ಹೆಂಗ ಇಲ್ಲ, ದಿನ ಅವ್ರ ಕೆಲ್ಸ ಅದ, ಅವನಿಗೆ ಬೇಡ ಅಂತ ಹೇಳಿದ್ರಿ. ದೇವಿಂದರ್ ಇಲ್ವಾ? ಅಧ್ಯಕ್ಷರು ಇರ್ತಾರ, ಅವ್ರವ್ರ ಕೆಲಸ ನೀರಿಗೆ ಬಿಡ್ಲಕ್ ಹೋಯ್ತಾರ. ಏನಂತೀರಿ? ಫೋಟೋ ಹಾಕ್ಲಕ್ಕೆ ಏನ್ ತಪ್ಪ್ರಿ? ತಪ್ಪಿಲ್ಲ. ಯಾಕೆ ಹಾಕ್ಬಾರ್ದು? ತಪ್ಪಿಲ್ಲ. ಅವ್ರ ಮೊಬೈಲ್ದಾಗ ಏನೋ ಚಾರ್ಜ್ ಇದ್ದಿಲ್ಲ ಅಂತ ಹಾಕಿಲ್ಲ. ನಿನ್ ಒಂದಿನ ಏನ್ರಿ, ನಾ ಮೊನ್ನೆ ಬಿ ಅವ್ರ ಅಟೆಂಡೆನ್ಸ್ ಕೊಡಲ್ ಹೋದ್ರ ನಾ ಬಂದ್ ಹೇಳ್ದ ಮೇಡಮ್ ಅವ್ರಿಗೆ, ಇವತ್ ಒಂದಿನಾರ ಕೊಡ್ರಿ ನೋಡ್ರ ನಾಳಿನ ದುಡ್ಗೆ ಅಂದ್ರೆ ಕೊಟ್ಟರು. ಕೊಟ್ಟಿದ್ವ ಮತ್ ಮರ್ದಿನ ಅದೇ ಕೊಡಲ್ಲ ಅಂತಂದ್ರ ಅಂತ. ಕೊಡಲ್ಲ ಅಂದ್ರೆ ಅವ್ರಿಗೆ ಎಲ್ಲೋ ಮರ್ದಿನ ಫೋಟೋ ಹಾಕ್ಬೇಕಲ್ಲ. ನೀವು ವಾಟರ್ ಮ್ಯಾನ್ ಒಂದ್ ಕೆಲಸ ವಾಟರ್ ಮಾಡ್ಬೇಕಲ್ಲ. ಕೇಳ್ಕೊರ ಮಾತಲ್ಲ, ಅದು ನಮ್ಗೆ ಕೇಳ್ತಾರೆ ಯಾರು? ಯಾವುದೂ ಇಲ್ಲ. ಒಂದಿನ ಎಕ್ಸ್ಕ್ಯೂಸ್ ಆಯ್ತಾ? ಮರ್ದಿನ ಬಿ ನಾ ಹೇಳಿದ್ ಕೇಳಲ್ರಿ ನೀವು? ಮರ್ದಿನ ಬಿ ನಮ್ಮ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಇಲ್ಲಿ. ನೀವ್ ಕೇಳ್ಬೇಕ್ರಿ, ಅಧಿಕಾರಿ ಕೇಳದೇ ಅದ, ಅಧಿಕಾರಿ ಹೇಳದೇ ಅದ. ಯಾರು ಕೇಳ್ಬೇಕು? ಅಧಿಕಾರಿ ಕೇಳಿದ ಮಾತಿಗೆ ಬೆಲೆ ಅದನ್ನೇ ಇಲ್ಲ, ಅಷ್ಟೇ ಹೇಳ್ಬೇಕು ನನಗೆ. ಇದು ನಮ್ಮ ಮಾತಿಗೆ ಬೆಲೆ ಅದನ್ನೇ ಇಲ್ಲ. ಈ ಸಮಸ್ಯೆ ಬಹಳ ದೊಡ್ಡದು ಮಾಡತ್ತೀರಿ ನೀವು. ಆಗ್ಬೇಕು. ಎಷ್ಟು ದಿನ ಸುಮ್ಕೊಂತೀನಿ? ನನ್ಗ ಜೀವ ಬೆದರಿಕೆ ಅದ. ನಾನು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಒಂದು ಯಾರಿಂದ ಜೀವ ಬೆದರಿಕೆ ಅದ? 2 ಸ್ಟಾಫ್ ನಿಂದ, ಬಿಲ್ ಕಲೆಕ್ಟರ್ ಲಕ್ಷ್ಮಣ, ರಾಜ್ಕುಮಾರ್, ವಾಟರ್ ಮ್ಯಾನ್, ಇವ್ರಿಬ್ಬರ್ಲಿಂದ ಜೀವ ಬೆದರಿಕೆ ಅದ. ಇವ್ರು ನನ್ನ ಜೀವ ಹೊಡ್ಲಕ್ ಹಿಂದಕ್ಕಾಗಲ್ಲ. ಇವ್ರಿಗೆ ಹಿಂದೆ ಕುಮ್ಮಕ್ ಅದ, ಹಿಂದೆ ಕೆಲವೊಬ್ರು ಕುಮ್ಮಕ್ ಅದ. ಮೇಡಮ್ NB ಮಾಡ್ರಿ, ನಾವು ಇರ್ತೇವ್ ಸಂಕಟ ಅಂದಿನವ್ರ. ಇದು ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ದಾಗ ಕೊಟ್ಟಿದೆ. ಸರ್ವಿಸ್ ಅದ ನಂದು. ನಾನು ಸಿಂಧೋಲ್ ಮಾಡೀನಿ, ಚಿಟ್ಟ ಮಾಡೀನಿ. ಅಲ್ಲಿ ಸ್ಟಾಫಿಗೆ ಕೇಳಬಾರ್ದು, ಬಿನಾ ನನಗೆ ಗೊತ್ತಿಲ್ದಾನೆ TP ZP ಹೋಗ್ತಾರೆ ಅಂತ. ನಾವ್ ಒಂದ್ ಏನಾರ ಕೆಲಸ ಹೇಳ್ದಲ್ಲ, ಪರ್ಸನಲ್ ಕೆಲಸ ಅದ ಅಂತ ಹೇಳಿ ಹೋಗ್ತಾರೆ. TP ZP ಯಾರು ಒಂದು ಆಫೀಸ್ ಕೆಲಸ ತಗೊಂಡು ಹೋಗಲ್ಲ. ನಿನ್ನ ಯಾರಿಗೆ ಕೇಳೋದ್ರು ಅವರು? ಹೋಗ್ಲಿ. ಇಲ್ಲಿ ಮ್ಯಾನ್ಯುವಲ್ ಅಟೆಂಡೆನ್ಸ್ ಹಾಕ್ಯಾರ, ಓಕೆನಾ? ಅಲ್ಲಿ TP ZP ಹೋಗ್ಯಾರ. ಏನಾಯ್ತು ಅಂದ್ರೆ ಯಾರು ಜಿಮ್ಮೆದಾರಿ ಇರ್ತೀರಿ? ಅದಕ್ಕೆ ಯಾರು ಜಿಮ್ಮೆದಾರಿ ತಗೋತೀರಿ ಹೇಳ್ರಿ? ಏನೇ ಆಯ್ತು ಹಾಗೆ ಬರುವಾಗ ಯಾರು ಜಿಮ್ಮೆದಾರಿ ತಗೋತೀರಿ? ಅಧ್ಯಕ್ಷರು ತಗೋತೀರ? ಯಾರಿಗೆ ಕೇಳ್ತೀರಿ ನೀವೆಲ್ಲರೂ?
ನೀವು ಓಟ್ ಎಲ್ಲ ಇಲ್ಲ ರೀ ನಾನು ಹೇಳಿಲ್ಲ. ಕೊಟ್ರ ಅವ್ರು ಅಲ್ಲಿಗೆ ಹೋಗೋ ಸಮಸ್ಯೆನೇ ಬರಲ್ಲ. ಓಕೆ ಹಾಕ್ತಿರೋ ಅಂತ ಹೇಳಿ ನನಗೆ ಕೇಳಿರ ದಿವಸ ನನಗೆ ಕೇಳೋದಿಲ್ಲ ಅಟೆಂಡೆನ್ಸ್ ಇಲ್ಲ ಮನೆ ಫೋಟೋ ಓಕೆ ಮಂಡ್ಯ ದಿನ ಏನಾಯ್ತು ಅಧ್ಯಕ್ಷರು ಬಂದರು ನಾಳೆ ನಡೆದ ಫೋಟೋ ಹಾಕ್ರಿ ಅಂತ ನೀವು ಹೇಳಿದ್ರೆ ಹೇಳಿದೆ ಹಾಕಂದ್ರೆ ಫೋಟೋನೇ ಹಾಕಂತ ಹೇಳಿದೆ. ಅವನ ಬಳಿ ಏನೋ ಚಾರ್ಜ್ ಇದ್ದಿಲ್ಲ ಫೋಟೋ ಅದು ಎಲ್ಲ ಹಾಕಿಲ್ಲ. ಗೊಡ್ಡು ನೆಪ ಅದು ಸರ್ 1 ತಾಸು ಅಧ್ಯಕ್ಷರೇ 1 ತಾಸು ಆದ್ಮೇಲೆ ಹಾ. 2 ತಾಸು ಆದ್ಮೇಲೆ 11 ಫೋನ್ ಹಚ್ಚಿದೆ ನಾನು ಅವ್ರು ಹಾಕ್ಬೇಕಲ್ಲ 11 ಫೋನ್ ಹಚ್ಚಿದೆ ನಾನು. ಅದು ಅವ್ರ ತಪ್ಪು ಏನಂತ್ರಿ ಇಲ್ಲ ಅವ್ರ ತಪ್ಪನು ಹೇಳ್ರಿ ಇವ್ರ ತಪ್ಪನು ಹೇಳ್ರಿ ಏನಿದೆ ಅಂತ ಹೇಳಿ ಒಂದೇ ರಸೀದಿ ಒಂದೇ ಅದು ಮತ್ತ ಒಂದೇ ವಾಟರ್ ಮ್ಯಾನ್ ಒಂದು ಬೇಕು, ಬೇರೆ ವಾಟರ್ ಮ್ಯಾನ್ ಒಂದು ಬೇಡ. ಅಧ್ಯಕ್ಷರೇ ಹೇಳ್ರಿ ಅದು ನೀವು ಜವಾಬ್ದಾರ. ನಿಮ್ಗೆ ಎಷ್ಟೋ ಸಲ ಹೇಳಿದ್ ನಾನು ಕೇಳತ್ತೀರಿ ಇದು ಜಡ್ಪಿಗೆ ಹೋಗಿದ್ದು ಯಾರು ಜವಾಬ್ದಾರರು? ನಿಮ್ದೇ ಯಾರು ಜವಾಬ್ದಾರರು? ಇವ್ರು ಕರ್ಕೊಂಡು ಹೋಗೋರು ಖಾಲಿ ವೀಕ್ಲಿ ನನಗೆ ಹಿಸಾಬ್ ಬೇಕು ಅಂತ ಒಂದು ನೋಟಿಸ್ ರಿಪ್ಲೈ ಇಲ್ಲ ಅವ್ನು ಸಿಂಗಲ್ ಒಂದು ನೋಟಿಸ್ ರಿಪ್ಲೈ ಇರೋದು. ಇವತ್ತು ಇದನ್ನು ಹೇಳ್ಬೇಕಲ್ಲ ಅಧ್ಯಕ್ಷರೇ ಇದೆಲ್ಲ ಮಾಡಂತ ಸಿಂಗಲ್ ಈಗ ಇವ್ರಿಗೆ ಕೊಟ್ಟಿನಿ ಇವ್ರಲಿಂದ ಬಂದದ್ದು ಇಲ್ಲಿ ಹೇಳಿದ್ ಕೇಳಲೇವು 26ನೇ ಜನವರಿಗೆ ಒಬ್ಬರು ಹೈಯರ್ ಅಫ್ಸರ್ ಅಂತೇಳಿ ವಿಶೇಷ ಗ್ರಾಮ ಸಭೆ ಇತ್ತಲ್ಲ ಎಲ್ಲ ಕಡೆ ಜಿ 26ನೇ ಜನವರಿಗೆ ನಾವು ನಮ್ಮ ಆಪರೇಟರ್ ಅದು ಪ್ರೊಸೀಡಿಂಗ್ ಮಾಡೋದಿತ್ತಲ್ಲ ಜರೂರಿ ಇತ್ತು ಕುಂತಿದ್ದೆವು. ಒಂದು 4 ಕಾಲ್ ಹಚ್ತೆ ಹೊಟ್ಟೆ ಎತ್ತಲ್ಲ 5 ಕಾಲ್ ಹಚ್ಚದ ಹೊಟ್ಟೆ ಎತ್ತಲ್ಲ. ನಿಮ್ದು ಕೇಳಲ್ಲ ನೀವು ಹೇಳಿದ್ದಲ್ಲೇ ಕೇಳಕ್ ಇಲ್ಲ ನಾನು ಮುಗಿದ ಕೆಲಸ ನಡೆದನ ರೆಕಾರ್ಡಿಂಗ್ ಅದನ್ನು ಬರ್ಬೇಕು ತೋರಿಸ್ರಿ ಇರ್ತಿತ್ತು ನಂದು ಸೇಫ್ಟಿ ಇರ್ತಿದ್ದ ನಾನು ಸೇಫ್ ಆಯ್ತಿದ್ದ ನಾನು ಮುಟೇಶನ್ ನಾ ಯಾವ ಇಲ್ಲಿಗಲ್ ಇದ್ದಲ್ಲ ನಾ ಮಾಡಲ್ಲ ನನ್ನ ಫ್ರಾಡ್ ಸಿಗ್ನೇಚರ್ಗಳು ಹೊಡಿತಾರ ಅಂತವು ಎಷ್ಟು ಇರ್ಬೋದು ಮೇಡಮ್? ಭಾಳವ ನನ್ನ ಫ್ರಾಡ್ ಸಿಗ್ನೇಚರ್ಗಳು ಹೊಡಿತಾರ. ಈಗ ಇದು ನನ್ನ ಸಿಗ್ನೇಚರ್ ಅಲ್ಲ ನನ್ನ ಫ್ರಾಡ್ ಸಿಗ್ನೇಚರ್ ಹೊಡಿತಾರ. ಇದು ಕ್ರಿಮಿನಲ್ ಕೇಸಿಗೆ ಬುಕ್ ಬರೀಲೆ ತಪ್ಪಾದ್ಮೇಲೆ ಬರಲಿ ನಾ ಬರೀತೆ ಕಂಪಲ್ ಡಿಸೆಂಬರ್ ಹಿಡಿದು ಜಾಯ್ನ್ ಇದ್ರಿ ನಾವು ಈಗ 15 ದಿವಸ ಆಯ್ತು ರೀಸೆಂಟ್ ಆಗಿ ಮೊದಲು ಸ್ಯಾಲರಿ ಹೇಳತ್ತಾರ ಮೇಡಮ್ 14 ತಿಂಗಳು ಹಿಡಿದು ಸ್ಯಾಲರಿ ಇಲ್ಲ ಅಂತ ಹೇಳ್ಯಾರ. ಓಕೆ ಅದು ಕೇಳು ಸ್ಟಾಫ್ ಸ್ಯಾಲರಿ ಬಂದಿನ ₹1 ಇಟ್ಟೆ ನಿನ್ನ ಕೇಳು ಇವ್ನು ನಿಂದಿರ್ಸಿದೆ ಇವ ರೊಕ್ಕ ಕಟ್ಟವನ ಅಂತೇಳಿ ನಿಂದಿರ್ಸಿದೆ ದುಡ್ಡು ಅವ್ರು ಪರ್ಸನಲ್ ಯೂಸ್ ಮಾಡ್ರಿ ಗೊತ್ತಿಲ್ಲ. ಇದು ಆಡಿಟ್ ರಿಪೋರ್ಟ್ನಾಗ ಆಡಿಟ್ ರಿಪೋರ್ಟೇ ಕೊಡ್ತಾರೆ ಬೈ ನೇಮೇ ಕೊಡ್ತಾರೆ ಅದು ಓಕೆ ಪರ್ಸನ್ ಮಾಡ್ಕೊಂಡು ಅವ್ರು ಯಾಕೆ ಇಟ್ಬೇಕು ಅಂತ ನನಗೆ ಪರ್ಸನ್ ಮಾಡ್ಕೊಂಡ ನಮ್ಮ ಖರ್ಚು ಬೇಕಲ್ಲ 2 ಲಕ್ಷ ಮ್ಯಾಲ ಬಂದದ ಖರ್ಚು ಅಧ್ಯಕ್ಷರ ಗಮನಕ್ಕೆ ಇಲ್ಲ ಇದು ಅದಾಗ ಅಧ್ಯಕ್ಷ ಗಮನಕ್ಕೆ ಹೋದ ಏನಂತೀರಿ ಅಧ್ಯಕ್ಷರೇ ಅದ ತಪ್ಪು ಮಾಡಿದ್ರೆ ತಪ್ಪು ಕರೆಕ್ಟಾ ತಪ್ಪದ ಕಟ್ಕೋತಿ ಅಂತ ಹೇಳೇನ ಅಂತ ಕಟ್ಕೊಲಿ ಸರ್ ಈಗ ಇವರೇ ಇಲ್ಲ ಒಂದ್ ನಿಮಿಷ ಈಗ ಇವರು ಕಟ್ಟೋದು ಎಲ್ಲರಿಗೂ ಗೊತ್ತಾ ನಿಮಗೂ ಏನು ಅವಶ್ಯಕತೆ ಇತ್ತು ಹೇಳಿಕೆ ಕೊಡೋದಾವ ಸರ್ ಮೊದಲಿನ ದಿನ 12 ಲಕ್ಷದ 9 ಲಕ್ಷ ಅವರು ಇನ್ನೂ ಪರ್ಮಿಟ್ ಇಲ್ಲ 4 ಮಂದಿ ವಾಟರ್ ಮ್ಯಾನ್ಗಳು. ಓಕೆ ಅವ್ರ ದಿನ ಏನಾರ ಒಂದು 14 ತಿಂಗಳದ್ದು ಪೇಮೆಂಟ್ ಕೊಡವ ಪರ್ಮಿಟ್ ಇಲ್ಲ ಅವರು ಅವ್ರ ಪರ್ಮಿಟ್ ಇಲ್ಲ ಅಪ್ರೂವಲ್ ಝಡ್ ಪೇಪರ್ ಇಲ್ಲ ಈಗ ಅವ್ರು ಹಂಗೆ ಪೇಮೆಂಟ್ ಇಲ್ಲ ನೀರ್ ಬಿಡು ಅಂದ್ರೆ ಹೆಂಗ್ ಬಿಡರಿ ಆ ತರದಿಂದ ಅವ್ರು ಹೋಗ್ಯಾರ ಅವ್ರಿಗೆ ತಕ್ಲಿಫ್ ಈಗ ಅಪ್ರೂವಲ್ ಇಲ್ಲ ಅಂತ ಮೇಡಮ್ ಅವ್ರಲ್ಲ ಅದಕ್ಕೆ ಏನಾರ ನೀವು ಮಾಡ್ಬೋದಲ್ಲ ಬಾಡಿ ಪಟ್ಟಿದ್ದೆವು ನಾ ಕಳ್ಸೀನಿ ನಾ ಬಂದ್ಮೇಲೆ ಕಳ್ಸೀನಿ ನಂದು ಪೀರಿಯಡ್ನ ನಾ ಕಳ್ಸೀನಿ ಇವ್ರದೆಲ್ಲ ಪ್ರೊಸೀಡಿಂಗು ಎಲ್ಲ ಸಬ್ಮಿಟ್ ಮಾಡಿ ಅಟೆಂಡೆನ್ಸ್ ಇವ್ರಿಗೆ ಎಂದಿನ ಅಟೆಂಡೆನ್ಸ್ ಕೊಟ್ಟಿನಿ ನಾ ಗೊತ್ತದ ಯಾವಾಗೂ ನನ್ನ ಸ್ಟಾಫಿಗೆ ನಾ ಸಪೋರ್ಟ್ ಮಾಡ್ತೀನಿ ಬಟ್ ಇವ್ರು ಯಾರು ಸಪೋರ್ಟಿವ್ ಇಲ್ಲ ನಾನು ಅಧಿಕಾರಿ ಗುಣನೇ ಇರ್ಬೇಕಾಯ್ತವ ನಾನು ಹಿಂಗೆ ಕೆಳಗೆ ಬಿದ್ದು ಗುಣ ಮಾಡಬೇಕಾಯ್ತದ ನಂದು ಉಳಲ್ಲಿ ನನ್ನ ವ್ಯಾಲ್ಯೂ ಇರಲ್ಲಲ್ಲಿ ಒಂದೇ ಒಂದು ಇವ್ರು ಪಂಚಾಯತಿ ಬರೋದೇ ಕಾರಣ ಇವಾಗ ಫೋನ್ ಎತ್ತದ ಕಾರಣ ನಾ ಅಟೆಂಡೆನ್ಸ್ ಬಂದ್ ಮಾಡಿದ್ವಿ. ನೋಟಿಸ್ ತೆಗ್ದಾರೆ ಯಾರು ಜಾಬ ಸರ್ ಯಾರ ಸದಸ್ಯರಿಗೆ ನೋಟಿಸ್ ಹೋಗಿಲ್ಲ ಯಾರು ಕೊಡ್ಬೇಕು ನೋಟಿಸು ಹೊರಗೆ ಕೊಡ್ಬೇಕು 10 ಫೋನ್ ಹಚ್ತೆ ಒಟ್ಟ ಎತ್ತಲ್ಲ ನೋಟಿಸ್ ಹೋಗಿಲ್ಲ ಒಂದು ಫೋನ್ ಮಾಡಿ ಹೇಳ್ತಿ ಹೇಳಲ್ಲ ಅಷ್ಟು ಜನ ಸದಸ್ಯರು ನನ್ನ ತಲೆ ತಿಂದರು ತಪ್ಪಲ್ರಿ ಮತ್ತೆ ಅದು ಯಾರು ಮಾಡ್ಬೇಕು ಕೆಲಸ ತಪ್ಪಲ್ಲ ಅದು ಈಗ ಒಂದು ಮಹಾನ್ ಪುರುಷ ಜಯಂತಿಗೆ ನಿಮ್ಮ ಬಾಡಿ ಮೆಂಬರ್ಗಳು ನೋಟಿಸ್ ಹೋಗಲ್ಲ ಅಂದಮೇಲೆ ತಪ್ಪಾಗಲ್ಲ ಎರಡು ತಪ್ಪುಗಳು ಇಲ್ಲ ಈಗ ಇನ್ನೊಂದು ಮಿನಿಮಮ್ SM ಕೃಷ್ಣ 4-5 ಸರ್ತಿ ಟಾರ್ಚರ್ ಮಾಡ್ತಾರೆ ನಂಗೆ ಕಾಲ್ ಮಾಡಿ ಯಾಕ್ರಿ ಮೇಡಮ್ ನಮ್ಮ ಪಂಚಾಯತಿ ನಮ್ಮ ಊರು ಕಾಣತದಲ್ಲ ನಿಮ್ಮ ಪಂಚಾಯತ್ನಾಗ ಇವನ್ ಸಂಬಂಧ ಯಾರೇ ಇರ್ಲಿ ಗೊತ್ತದ ಇವನ್ ಸಂಬಂಧ ನಮ್ದೇನ್ ಜಯಂತಿಗಳವ ನಾವು ಮುಗಿಸ್ಬೇಕು. ಹೌದು ನಾ ಕೊಡ್ಬೇಕಾ ನೋಟಿಸ್ ಅಧಿಕಾರಿ ನೋಟಿಸ್ ಕೊಡಬೇಕು ನೀವು ಬಿ ಬರ್ಬೇಕು ನೀವು ಬಿ ಯಾ ಜಯಂತಿ ಅಂತ
ನಮ್ ಸೆಕ್ರೆಟರಿ ಮಾಡ್ಬೇಕ ಮಾಡಿದ್ದೆವು ಇವ ಫೋನ್ ಅದು ಎತ್ತಲ್ಲ ಬೇರೆ. ಇವ ಫೋನ್ ಎತ್ತಲ್ಲ ಹೋದನು ನೀವು ಮಧ್ಯದ ಮಾತಾಡ್ಬೇಡಿ ಸ್ವಲ್ಪ ಸುಮ್ ಕೂಡ್ರಿ ಇವ ಫೋನ್ ಎತ್ತಲ್ಲ ಹೋದನು ನಾವು ಸೆಕ್ರೆಟರಿ ಅವ್ರ ಊರಿಗೆ ಹೋಗಿರು ಸೆಕ್ರೆಟರಿ ಅವ್ರಲ್ಲಿ ಇದು ಮಾಡ್ಸೀನಿ ನಾವು ತಪ್ಪು ನೀವು ಬ್ಯಾಡ್ ಅಂದ್ರಿ ಆಗಿನ ಪೂರಾ absent ಅನ್ನ? ಬರಲೇ ಹೋದವಪ್ಪ. ಓಕೆನಾ ಇದು ಹೋದ್ಮೇಲೆ ಜಾಬಾ ಸಾರ್ ಪೀರಿಯಡ್ ಹಿಡಿದು ಹೊಂಟನ ಏನೇನ್ ಕರಾಮತಿ ಮಾಡೋಣ ಅದಕ್ಕೆ ತೋರಿಸ್ತೇವೆ ಕಮಿಷನರ್ ಉಲ್ಲಾಸಿನಿ ಬಲ್ಲಿ ಎಷ್ಟು ರೊಕ್ಕ ತಗೊಂಡ ರೆಕಾರ್ಡಿಂಗ್ ಕೇಸ್ ಆಗಿ ತೋರಿಸ್ತೇನೆ ಕೌನ್ಸಿಲರ್ ಉಲ್ಲಾಸಿನಿ ಹತ್ರ ಯಾವ ಬಿ ಎಂ ಪಿ ಮಾಡೋದು ನಿಮ್ಮ ಇದು ಅದಮ್ಮದು ಎಂ ಪಿ ಮಾಡ್ತೀರಿ ನೀವು ಮತ್ ನನ್ ಮೇಲೆ ಎತ್ ಕಟ್ತೀರಿ ನಂದೇ ತಪ್ಪು ತೋರಿಸ್ತೀರಿ ನಿಮ್ದೆಲ್ಲ ತಪ್ಪುಗಳು ಎಷ್ಟು ಮುಚ್ಚಬೇಕು ನಾನು ಲಿಮಿಟ್ ಕ್ರಾಸ್ ಆಗಿದೆ ನನಗೆ ತಪ್ಪು ಮುಚ್ಚಿ ಇದು ಫೋನ್ ಪೇ ಹಿಂಗೆ ಬರ್ಬೇಕಾ ಅಮೌಂಟು ಬೈ ನೇಮ್ ಬರ್ಬೇಕಾ ಬಿಲ್ ಕಲೆಕ್ಟರ್ ಹೆಸರಿಗೆ ಬರ್ಬೇಕಾ ಇದು ಗೊತ್ತಾಗ್ಯದ ಇಟ್ಟು ಬೆಟ್ಟ ಆಗ್ಯದ ಇದು ಅಂತ ಹೇಳಿದ್ರಲ್ಲ 25,000 ಕೊಟ್ರು ಅಂತ ಹೇಳ್ತಾ ಇದ್ರಲ್ಲ ಅದು ಯಾವ್ದ್ರ ಫೀಸು ಅಂತ ಅದು ಒಂದು ಮುಟೇಶನ್ ಇತ್ತು ಎಷ್ಟು ರವಿ ಅದು ಫೈಲ್ ತರ್ರಿ ಉಲ್ಲಾಸಿನಿ ಉಂಟು ಮಾಡತ್ತಾರ ಇದು ಅಭಿವೃದ್ಧಿ ಆಗಾಕ ಅಡೆತಡೆ ಉಂಟು ಮಾಡತ್ತಾರ ಅದ್ರ ಸಂಬಂಧ ಇದು ಮಾಡ ಅಭಿವೃದ್ಧಿ ನಾವು ಒಬ್ಬಕ್ಕೆ ಕುಂತು ಮಾಡಕ್ಕಾಗಲ್ಲ ಪಂಚಾಯತ್ ಅಭಿವೃದ್ಧಿ ಒಬ್ಬಕ್ಕೆ ಕುಂತು ಮಾಡಕ್ಕಾಗಲ್ಲ ಎಲ್ಲರೂ ಕೂತು ಮಾಡಿದ್ರೆ ಐತದ. ಈಗ ಕೊನೆಯದಾಗಿ ಏನು ಹೇಳ್ತೀರಿ ಮೇಡಮ್ ಸರ್ಕಾರ ಬೇಕು. ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ಪಂಚಾಯತ್ ಬಗ್ಗೆ ಅಲಿಗೇಷನ್ ಆಯಿತು ಅಧ್ಯಕ್ಷರಿದ್ದಾರೆ ಎಲ್ಲರೂ ಇದ್ದೀರಿ ಈಗ ನಿಮ್ದು ಏನೋ ಪ್ರಾಣ ತೊಂದರೆ ಅದ ಅಂತ ಹೇಳಿದ್ರೆ ಇವ್ರಿಬ್ಬರ್ಲಿಂದ ಜೀವ ಅಪಾಯ ಹಾನಿ ಅದ ಇವ್ರಿಬ್ಬರಿಗೆ ನಂದು ಏನೈತದ ನಾ ಶಿಕ್ಷೆ ಕೊಡ್ಸ್ಲೇಬೇಕು ನನ್ನ ಕೈಲಿಂದ